ಏನಾಗಬೇಕಾಯ್ತು? ಈ ಜೀಪ್ ನಿಮ್ದೇನಾ? ಇಲ್ಲ. ಮತ್ತೆ ಯಾರ್ದು? ನಿಮ್ಮಪ್ಪಂದು. ಕೇಳಿದಕ್ಕೆ ಉತ್ತರ ಕೊಡು. ಇವನೊಬ್ಬ ಚೀಫ್ ಮಿನಿಸ್ಟ್ರು, ಇವನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಬೇಕು. ಕೆಲಸ ನೋಡ್ಕೊಂಡು ಹೋಗಲು. ಈ ಉಂಗ್ರ ಎಲ್ಲಿ ಸಿಕ್ತು ನಿಂಗೆ? ಪದಕ ಕದ್ದು ನೀನೇ ತಾನೆ? ಇನ್ನು ಎಷ್ಟು ದಿನ ಈ ಮನೆ ಇರ್ತೀಯ ಆಮ್ರಪಾಲಿ? ಮಾಯನೆ ನೀನ ಕತ್ತೆ ದಾಚೆ ಹಾಕ್ಬೇಕು. ಹಾಗ್ ಮಾಡ್ತೀನಿ. ನನ್ ರೂಮಲ್ಲಿ ಏನ್ ಮಾಡ್ತಾ ಇದೀಯ ನೀನು? ನನ್ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಏನ್ ಸೀಕ್ರೆಟ್ ಸೆಕ್ಯೂರಿಟಿ ರೂಮ್ ಇದು? ಬರ್ಬಾರ್ದಾ? ಯಾಕ್ ಬಂದೆ ಅಂತ ಮೊದ್ಲು ಹೇಳು. ಬೈ ಮಿಸ್ಟೇಕ್ ಇಲ್ಲಿಗೆ ಬಂದೆ ಅಷ್ಟೇ. ಇಲ್ಲ ನಿನ್ ರೂಮಿಗೆ ಬರಕ್ ನನ್ಗೇನ್ ತಲೆ ಕೆಟ್ಟಿದ್ಯಾ? ಎಕ್ಸ್ಕ್ಯೂಸ್ ಮೀ, ಬೈ ಮಿಸ್ಟೇಕ್ ಬರಕ್ಕಿದ್ದೇನು ಕಾಡ? ನಿನ್ಗೆ ಈ ಮನೇಲಿ ಯಾರ ರೂಮ್ ಎಲ್ಲಿದೆ ಗೊತ್ತಿಲ್ವಾ? ಹೇಳು, ಯಾಕ್ ಬಂದೆ? ಏನ್ ಅಣ್ಣ ತಂಗಿ ಇಬ್ರು ಪೊಲೀಸ್ ತರ ಇಂಟ್ರೋಗೇಟ್ ಮಾಡ್ತಾ ಇದೀರಾ? ನೀನ್ ಕಳ್ಳಿ ತರ ಬೇರೆಯವ್ರ ರೂಮಿಗೆ ಬಂದ್ರೆ ಇನ್ನೇನ್ ಮಾಡೋದು? ನಂಗ್ ಗೊತ್ತು ನೀನ್ ಏನಕ್ ಬಂದಿದ್ಯಾ ಅಂತ. ಆಮ್ರಪಾಲಿಗ್ ತೊಂದ್ರೆ ಕೊಡಕ್ಕೆ ತಾನೆ? ಆಮ್ರಪಾಲಿ ಈ ಮನೇಲಿ ಇರೋದು ಇಷ್ಟ ಇಲ್ಲ ನಿನ್ಗೆ, ಅದಕ್ಕೆ ಅವಳನ್ನ ಓಡ್ಸಕ್ಕೆ ಏನೋ ಪ್ಲಾನ್ ಮಾಡ್ತಿದ್ಯಾ ನೀನು. ಏನೇನೋ ರಬ್ಬಿಸ್ಟ್ ಮಾತಾಡ್ಬೇಡ ನೀನ್. ಆತರ ಎಲ್ಲ ಮಾಡೋದಕ್ಕಿದೇನ್ ಫಿಲಮ್? ನಾವ್ ನಿನ್ನ ನಂಬಲ್ಲ. ಈ ಸೀರಿಯಲ್ ಸಿನಿಮಾದಲ್ಲಿ ಮಾಡೋ ಹಾಗೆ ಏನಾದ್ರೂ ಬಚ್ಚಿಟ್ಬಿಟ್ಟು ಅದನ್ನ ಆಮ್ರಪಾಲಿ ಮೇಲೆ ಹಾಕೋ ಪ್ಲಾನ್ ಅಲ್ವಾ ನಿಂದು? ಇಲ್ಲಪ್ಪ. ನೀನ್ ಭಯ ಪಡೋದ್ ನೋಡಿದ್ರೆ ಪುಟಾಣಿ ಹೇಳಿದ್ ನಿಜಾನೆ. ಬಾ ಪುಟಾಣಿ ಹುಟ್ಕಣ. ಯಾಕೋ ಬೆಡ್ಶೀಟು ಸರಿಗಿಲ್ಲ ಅಲ್ಲ? ಸುಮ್ನೆ ನನ್ ಮೇಲೆ ಡೌಟ್ ಪಡ್ತಾ ಇದೀರಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ ಕಸಿನ್ ನಾನು. ನಮ್ಮ ಹತ್ರ ಚಾಯ್ಸ್ ಇದ್ದಿದ್ರೆ ನಿನ್ನ ಕಸಿನ್ ಪೊಸಿಷನ್ ಇಂದ ಯಾವತ್ತೂ ಕ್ಯಾನ್ಸಲ್ ಮಾಡ್ತಿದ್ವಿ. ಆಮ್ರಪಾಲಿಗೆ ಏನಾದ್ರು ಆದ್ರೆ ನಾನಂತೂ ಸುಮ್ನಿರಲ್ಲ ಯುಕ್ತಿ. ಏನ್ ಹೆದರಿಸ್ತಾ ಇದ್ಯಾ? ಪುಟಾಣಿ ಹೆದರ್ಸ್ತಿದ್ದಾಳೆ, ಆದ್ರೆ ಅಣ್ಣ ಸುಮ್ನಿರಲ್ಲ. ನೀನ್ ಕುಡ್ದು ಕ್ಯಾಂಡಲ್ ಸಂಭ್ರಮ ಎಲ್ಲ ಮಾಡಿದ್ಮೇಲೆ ಅಣ್ಣ ನಿನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾನೆ. ಇನ್ನೂ ಏನಾದ್ರೂ ಆದ್ರೆ ನೀನ್ ನಿಮ್ ಮನೇಲಿ ಇರೋದೇ ಡೌಟು. ನೀವಿಬ್ರು ಈ ತರ ಮಾತಾಡ್ತಿರೋದು ನಿಮ್ ಅಣ್ಣಂಗ್ ಗೊತ್ತಾದ್ರೆ ನೀವಿಬ್ರೇ ಬಯಸ್ಕೊಳ್ಳೋದು. ಬಾಯ್. ಅಕ್ಕ, ಮನ್ಸಲ್ಲೊಂದ್ ಸಂಕಟ. ಯಾಕೆ ಅಂತ ಕೇಳಿ? ಯಾಕೆ ಮಂದಾಕಿನಿ? ಈ ಮನೇಲಿ ನಾನು ಒಂಥರ ಕಸ್ಪುರ್ಕಿ ತರ ಇದ್ದೀನಿ. ಯಾಕೆ ಹಾಗಂತ್ಯ ಮಂದಾಕಿನಿ? ಮತ್ತಿನೇನಕ್ಕ, ಈ ಮನೇಲಿ ಏನೆಲ್ಲ ಆಗ್ತಾ ಇರುತ್ತೆ. ಒಂದ್ಸಲ ನನ್ನ ಯಾರು ಬದುಕಿದ್ಯಾ ಸತ್ತಿದ್ಯಾ ಅಂತಾನು ಕೇಳಲ್ಲ. ಹಾಗಲ್ಲ ಮಂದಾಕಿನಿ. ಸುಮ್ನೆ ಇರಿ ಅಕ್ಕ. ಲಾಸ್ಟ್ ವೀಕಲ್ಲಿ 4 ಮೀಟಿಂಗ್ ಆಯ್ತು. 1 ಮೀಟಿಂಗ್ ಯಾರು ನನ್ನನ್ನು ಕರೆದ್ರ? ಇಲ್ಲ, ನಾನೊಬ್ಳೆ ಮನೇಲಿ ಒಂಟಿ ಪಿಶಾಚಿ ತರ ಓಡಾಡ್ತಾ ಇರ್ಬೇಕು. ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಲ್ಲ ಮಂದಾಕಿನಿ. ಹೋಗ್ಲಿ ಬಿಡು, ಮುಂದಿನ ಸಲಿ ಯಾರು ಹೇಳ್ತಾ ಇದ್ರು ನಾನ್ ನಿನಗೆ ಹೇಳ್ತೀನಿ, ಸರಿನಾ? ನಿಜವಾಗ್ಲೂ ಹೇಳ್ತೀರಾ? ನಿಜವಾಗ್ಲೂ ಹೇಳ್ತೀನಿ. ನೀವಾದ್ರೂ ಹೇಳಿ ಅಕ್ಕ. ನನ್ ಗಂಡಂಗಂತೂ ಹೆಂಡತಿ ಇದ್ದಾಳೆ ಅನ್ನೋದೇ ಮರ್ತೋಗಿದೆ. ಮೊನ್ನೆ ಅಂತೂ ನಾನು ಅವ್ರ ಎದುರುಗಡೆ ಹೋದ್ರೆ ಬೆಚ್ಚ ಬಿದ್ದು ಬಿಡೋದಾ? ನಿಮಗ್ ತಮಾಷೆ. ತಾಯಿ, ಯಾರಿದ್ದೀರಾ ಮನೇಲಿ? ನಮಸ್ಕಾರ. ನಮಸ್ಕಾರ ತಾಯಿ. ನಿನ್ ಪರಿಚಯ ಆಗ್ಲಿಲ್ಲ, ಯಾರ್ ಬೇಕಿತ್ತು? ನಾನು ಶಿವಾನಂದ ಅಂತ, ರುದ್ರಶಿಲೆ ಮಠದ ಸ್ವಾಮೀಜಿ. ಓ ಹೌದಾ? ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ನೀವ್ ನಮ್ಮ ಮನೆಗ್ ಬಂದಿದ್ದೆ ನಮ್ ಪುಣ್ಯ. ಒಳಗ್ ಬನ್ನಿ ಗುರುಗಳೇ. ನನ್ನ ಹತ್ರ ಹೆಚ್ಚು ಸಮಯ ಇಲ್ಲ ತಾಯಿ. ನಾನು ಶಾಂತದುರ್ಗ ಅರಸ ಅವ್ರನ್ನ ನೋಡ್ಬೇಕಿತ್ತು.
ಓ ಮಾಯಿನಾ, ಇರಿ ಕರ್ಕೊಂಡ್ ಬರ್ತೀನಿ. ನೀವ್ ಒಳಗ್ ಬನ್ನಿ. ಬನ್ನಿ ಗುರುಗಳೇ, ಕುತ್ಕೊಳ್ಳಿ. ಏನ್ ತಗೋತೀರಾ? ಹಾಲು, ಹಣ್ಣು? ಏನು ಬೇಡ ತಾಯಿ, ಇವತ್ತು ನಾನು ಉಪವಾಸದಲ್ಲಿದ್ದೀನಿ. ಅಂದ ಹಾಗೆ ಈ ಮನೆಯಲ್ಲಿ ನಾನು ಇನ್ನೊಬ್ರು ನೋಡ್ಬೇಕಿತ್ತು. ಯಾರನ್ನ ಗುರುಗಳೇ? ಶಾಂತದುರ್ಗ ಅರಸ್ ಅವ್ರ ಮೊಮ್ಮಗ ರಥ ಎತ್ತಿದ ಅಂತಂದ್ರು. ಅವನನ್ನು ಮಾತಾಡಿಸ್ಬೇಕಿತ್ತು. ಪ್ರದ್ಯುಮ್ನನ್ ಮಾತಾಡಿಸ್ಬೇಕಿತ್ತ? ಪ್ರದ್ಯುಮ್ನ? ಅವನೇನಾಗ್ಬೇಕು ನಿಮ್ಗೆ? ನನ್ ಮಗ. ಏನಾಗ್ಬೇಕಿತ್ತು ಗುರುಗಳೇ? ನಿಮ್ಮ ಮಗ? ಆ ರಥಕ್ಕೆ 300 ವರ್ಷದ ಇತಿಹಾಸ ಇದೆ. ಪ್ರತಿ ಗಾಲಿಯೂ 200 kg ತೂಗುತ್ತೆ. ರಥದ ತೂಕ 1 ಟನ್ ಇರಬಹುದು. ಅದನ್ನು ಎಳೆಯೋಕೆ ಕನಿಷ್ಠ 50 ಜನನಾದ್ರೂ ಬೇಕು. ಅಂಥದ್ರಲ್ಲಿ ನಿಮ್ಮ ಮಗ ಒಬ್ಬನೇ ಎತ್ತಿದಾನೆ ಅಂದ್ರೆ ರಥೋತ್ಸವ ಆದಾಗ ನಾನು ರುದ್ರಶಿಲೆಯಲ್ಲಿ ಇರಲಿಲ್ಲ. ನನ್ನ ಗುರುಗಳು ನನ್ನನ್ನು ಬದರಿನಾಥಕ್ಕೆ ಕರೆಸ್ಕೊಂಡಿದ್ರು. ತಿರುಗಿ ಬಂದ ಮೇಲೆ ದೇವಸ್ಥಾನದಲ್ಲೆಲ್ಲ ನಿಮ್ಮ ಮಗಂದೇ ಮಾತು. ರಥದ ಗಾಲಿನ ಒಂದೇ ಕೈಯಲ್ಲಿ ಎತ್ತಿ ರಥೋತ್ಸವ ಉಳಿಸ್ದ ಅಂತ. ಅವತ್ತೇ ಅನ್ಕೊಂಡೆ ಒಂದ್ಸಲ ಆ ವ್ಯಕ್ತಿನ ಭೇಟಿಯಾಗಬೇಕು ಅಂತ. ಯಾಕಂದ್ರೆ ಇದು ಮನುಷ್ಯರ ಕೈಯಿಂದ ಆಗೋ ಕೆಲಸ ಅಲ್ಲ ತಾಯಿ. ಇಬ್ಬರಿಂದ ಮಾತ್ರ ಈ ರೀತಿ ಕೆಲಸ ಮಾಡಕ್ ಸಾಧ್ಯ. ಅಕ್ಕ! ಆ ಮಹಾಬಲೇಶ್ವರನೇ ನಿನ್ಗೆ ಆಶೀರ್ವಾದ ಮಾಡಿ ಕಳ್ಸಿದಾನೆ. ಇಲ್ಲ ಅಂದಿದ್ರೆ ಇಂಥ ದೊಡ್ಡ ಪವಾಡ ನಡೆಯಕ್ಕೆ ಸಾಧ್ಯನೇ ಇರ್ಲಿಲ್ಲ. ಅವನು ರಾಕ್ಷಸನಾಗಿರ್ಬೇಕು, ಇಲ್ಲ ಅಂದ್ರೆ ಅವನು ದೈವಾಂಶ ಸಂಭೂತನಾಗಿರ್ಬೇಕು. ನನ್ ಮಗ ಸಾಮಾನ್ಯದವನೇ ಗುರುಗಳೇ. ಅವ್ನಿಗೆ ಯಾವ ಶಕ್ತಿನೂ ಇಲ್ಲ. ಯಾವ ಶಕ್ತಿನೂ ಇಲ್ಲದೆ ರಥನ ಎತ್ತಕ್ಕಾಗತ್ತ ತಾಯಿ? ನನ್ ಮಗಳ ಮೇಲೆ ರಥ ಬೀಳೋ ಹಾಗಿತ್ತು. ಪ್ರದ್ಯುಮ್ನಂಗೆ ಅಕ್ಕ ಅಂದ್ರೆ ತುಂಬಾ ಪ್ರೀತಿ. ಅವಳಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಅವನ್ ಕೈಲಿ ಕೆಲಸ ಮಾಡಿಸಿದೆ ಅಷ್ಟೇ ಗುರುಗಳೇ, ಬೇರೆ ಏನಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಿ ತಾಯಿ. ಸುಳ್ಳು ಹೇಳ್ತಾ ಇದ್ದೀರಿ ತಾಯಿ ನೀವು. ಇಲ್ಲ ಗುರುಗಳೇ. ನಾನು ಒಬ್ರು ಮುಖ ನೋಡಿದ್ರೆ ಹಿಂದೆ ಆಗಿದ್ದು, ಈಗ ನಡೀತಾ ಇರೋದು, ಮುಂದೆ ಆಗೋದು ಎಲ್ಲವನ್ನು ಹೇಳಬಲ್ಲೆ ತಾಯಿ. ಮುಖ ಸಾಮುದ್ರಿಕ ಶಾಸ್ತ್ರ ಅಂತಾರೆ ಇದನ್ನ. ನಿಮ್ಮ ಮುಖದಲ್ಲಿ ಸುಳ್ಳಿನ ಗೆರೆಗಳು ಕಾಣಿಸ್ತಾ ಇದೆ ನನಗೆ. ಅಯ್ಯೋ ದೇವ್ರೆ, ಮಾಯಿ ಮುಂದೆ ಇವರು ಪ್ರದ್ಯುಮ್ನನ್ ಬಗ್ಗೆ ಬಾಯಿ ಬಿಟ್ಬಿಟ್ರೆ. ಒಂದ್ ನಿಮಿಷ ಬಂದೆ ಗುರುಗಳೇ. ನೀನ್ ಎಲ್ಲೇ ಹೋದ್ರು ಸತ್ಯ ನಿನ್ನ ಬೆನ್ ಬಿಡೋದಿಲ್ಲ ತಾಯಿ. ಪೊಲೀಸ್! 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 ನಿನ್ನ ಆಟ ನನ್ನ ಹತ್ರ ಇಟ್ಕೋಬೇಡ.
ನಿಜ ಹೇಳು, ಪದಕ ಕದ್ದಿದ್ ನೀನೆ ತಾನೆ? ಬಾಯಿ ಬಿಡ್ತೀಯ ಅಥವಾ ಬಾಯಿ ಬಿಡಿಸ್ಬೇಕಾ? ನಾನೇ ಕದ್ದಿದ್ದು, ನಾನೇ ಕದ್ದಿದ್ದು. ಏನ್ ಮಾಡ್ತೀಯ, ಏನ್ ಮಾಡ್ತೀಯ? ಸಿಕ್ಕಾಕೊಂಡು ನಗ್ತಿದ್ಯಾ? ಅಲ್ಲಿ ನೋಡು. ಯಾಕೆ ನಗ್ತಾ ಇದ್ದೆ ಅಂತ ಕೇಳ್ದಲ್ಲ, ಗೊತ್ತಾಯ್ತಾ? ಈ ಜನ್ಮದಲ್ಲಿ ಆ ಪದಕ ನಿನಗ್ ಸಿಗಲ್ಲ. ನನಗ್ ತುಂಬಾ ಕೆಲ್ಸ ಇದೆ ಮಂದಾಕಿನಿ. ಅವ್ರು ನಿಮ್ಮನ್ನ ನೋಡಕ್ಕೆ ಬಂದಿದ್ದಾರೆ ಮಾಯಿ, ಅಷ್ಟು ದೂರದಿಂದ ಬಂದಿದ್ದಾರೆ. ಗುರುಗಳು ಬೇರೆ, ಬೇಜಾರಾಗಲ್ವಾ ನೀವೇ ಹೇಳಿ? ಅಕ್ಕ, ಗುರುಗಳು ಒಬ್ರು ನಾನು ಬಿಟ್ಬಿಟ್ಟು ಬಂದ್ರಾ? ಗುರುಗಳ ಅವ್ರು ಹೊರಟ್ಬಿಟ್ರಲ್ಲ. ಹೊರಟ್ರ? ಮತ್ತೆ ನನ್ನನ್ನು ನೋಡಕ್ ಬಂದಿದ್ದಾರೆ ಅಂದ್ಲು ಮಂದಾಕಿನಿ. ನಿಮ್ಮನ್ ನೋಡಕ್ಕ ಇಲ್ವಲ್ಲ ಮಾಯಿ? ಇದೇನಕ್ಕ ಹೀಗೆ ಹೇಳ್ತಿದ್ದೀರಾ? ಅವರೇ ಬಂದು ಶಾಂತದುರ್ಗ ಅರಸವ್ರನ್ನ ನೋಡ್ಬೇಕು ಅಂತ ಹೇಳಿಲ್ವಾ? ಏನೋ ತಪ್ಪು ಕೇಳಿಸ್ಕೊಂಡಿದ್ಯಾ ಮಂದಾಕಿನಿ ನೀನು. ಅವ್ರು ಯಾವ್ದೋ ಆಶ್ರಮಕ್ಕೆ ಚಂದ ಕೇಳಕ್ ಬಂದಿದ್ರು, ನಾನ್ ಚಂದ ಕೊಟ್ಟು ಕಳಿಸ್ದೆ. ಅಷ್ಟಕ್ಕೆ ಮಾಯಿನ ಯಾಕೆ ಕರ್ಕೊಂಡ್ ಬರ್ತಿದ್ಯಾ ನೀನು? ಅಯ್ಯೋ ಅಕ್ಕ, ಮಾಯಿ ಅವ್ರು ನಿಜವಾಗ್ಲೂ ಬುದ್ಧಿ ಕಿವಿ ಎರಡು ನಿನಗೆ ಎಲ್ಲಿರುತ್ತೆ ಮಂದಾಕಿನಿ? 100 ಸರ್ತಿ ಗಿಣಿಗ್ ಹೇಳ್ದಾಗ ಹೇಳಿದೀನಿ, ಕೆಲ್ಸ ಇದೆ, ಈ ತರ ಸಮಯ ಹಾಳು ಮಾಡ್ಬೇಡ ಅಂತ. ಎಲ್ಲ ಹುಡುಗಾಟ ಆಗೋಗಿದೆ ನಿನ್ಗೆ. ಯಾಕಕ್ಕ ಹೇಗ್ ಮಾಡಿದ್ರಿ? ನಿಮಗೂ ಗೊತ್ತಲ್ವಾ ನೀವ್ ಹೇಳಿ ಸುಳ್ಳು ಅಂತ? ನನ್ ಕ್ಷಮಿಸು ಮಂದಾಕಿನಿ, ನಂಗೆ ಬೇರೆ ದಾರಿ ಇರ್ಲಿಲ್ಲ. ಈ ಮನೇಲಿ ಎಲ್ರಿಗೂ ಫುಟ್ಬಾಲ್ ಆಗ್ಬಿಟ್ಟಿದೀನಿ ನಾನು. ಬೇಕಾದಂಗೆ ಓದಿತಾರ ನನ್ನ. ಇದ್ಯಾವ ಹೊಸ ತೊಂದ್ರೆ ಬಂತಪ್ಪ ದೇವ್ರೆ. ಸ್ವಾಮೀಜಿಗಳು ಗುರುಗಳು ಮನೆಗ್ ಬಂದ್ರೆ ಖುಷಿ ಪಡ್ಬೇಕು, ಸೌಭಾಗ್ಯ ಅನ್ಕೋಬೇಕು. ಆದ್ರೆ ಭಯ ಪಡೋ ಹಾಗಾಗಿದೆ. ಮೊದ್ಲು ಅವ್ರನ್ನ ಮನೆಯಿಂದ ಹೇಗಾದ್ರೂ ಮಾಡಿ ಕಳಿಸ್ಬೇಕು. ಮಾಯಿ ಅವ್ರ ಎದುರುಗಡೆ ಬಂದ್ರೆ ಏನಾಗುತ್ತೋ ಏನೋ. ಏಯ್, ನಿಮ್ ಕೈಯಲ್ಲಿರೋದನ್ನ ತೋರ್ಸ್ರೋ. ಎಲ್ರು ಕೈಯಲ್ಲೂ ಒಂದೇ ರೀತಿ ಉಂಗುರ ಇದೆಯಲ್ಲ. ನಿನಗೆ ಲೆಕ್ಕ ಹಾಕಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನೀನೊಬ್ಬನೇ, ನಾವು 5 ಜನ. 5 ಜನ ಇರ್ಲಿ 10 ಜನ ಇರ್ಲಿ, ಪದಕ ಸಿಗೋ ತನಕ ನಿಮ್ಗೆ ಯಾರಿಗೂ ಬಿಡಲ್ಲ. ಇನ್ನು 10 ಸೆಕೆಂಡು ತಪ್ಪಿಸ್ಕೊಂಡು ಹೋಗ್ತೀವಿ, ನೋಡ್ತೀಯಾ? ಏಯ್ ಬರ್ರೋ.